ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನಿಜವಾದ ಒಬ್ಬ ಲೇಖಕ ಜನತೆಯ ನಡುವೆ ಈ ರೀತಿಯಾಗಿ ಯಾವುದೋ ರೂಪದಲ್ಲಿ ತನ್ನ ಪ್ರಭಾವವನ್ನು ಹೊಂದಿರುತ್ತಾನೆ ಅನ್ನೋದಕ್ಕೆ ಮೊಗಳಿಗನೇ ಉದಾಹರಣೆ. ಆತ ಇದೇ ನೆಲದ ಸಹಜ ಪ್ರತಿಭೆ. ಇದನ್ನು ಸಹಜ ಪ್ರತಿಭೆ ಅಂತ ಯಾಕೆ ಹೇಳಬೇಕು ಅಂತ ಹೇಳಿದರೆ, ಮೊಗಳಿ ಗಣೇಶಿಗೆ ಕಥೆ ಹೇಳುವುದನ್ನು ಯಾವ ವಿಶ್ವವಿದ್ಯಾನಿಲಯವೂ ಕಲಿಸಬೇಕಾಗಿರಲಿಲ್ಲ. ಆತನ ಗ್ರಾಮ, ಆತನ ಕೇರಿ, ಆತನ ಜೀವನಾನುಭವ, ಆತನ ಜನ, ಆತನ ಕುಟುಂಬ, ಇದೇ ಆತನಿಗೆ ಬೇಕಾದಷ್ಟು ತರಬೇತಿಯನ್ನು ಕೊಡು. ಆದ್ದರಿಂದಲೇ ಆತನನ್ನು ನಾನು ಸಹಜ ಕಥೆಗಾರ ಅಂತ. ಹಲವು ಕಥೆಗಳನ್ನು ಬರೆದು ಸತತವಾಗಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಹುಮಾನಗಳನ್ನು ತಗೊಳ್ಳೋದಕ್ಕೆ ಮೊದಲೇನೆ ನಮ್ಮ ನಡುವೆ ಆತ ಬಹಳ ಒಳ್ಳೆಯ ಕಥೆಗಾರನಾಗಿ, ನಿರೂಪಕನಾಗಿ ನಮ್ಮ ನಡುವೆ ಆತ ತನ್ನ ಸ್ಥಾನವನ್ನು ಭದ್ರಪಡಿಸಿದ. ನಾನು ಆ ಕಥೆಗಾರನ ವಿಶೇಷತೆಯನ್ನು ಯಾವ ರೀತಿಯಲ್ಲಿ ಹೇಳಬೇಕು, ಒಬ್ಬ ಕಥೆಗಾರನಿಗೆ ಇರಬೇಕಾಗಿರೋದು ಒಂದು ಸೂಕ್ಷ್ಮ ಪ್ರಜ್ಞೆ. ಎಲ್ಲರೂ ಕೂಡ ನಾವು ಇಲ್ಲಿ ಇರುವಂತಹ ವಿದ್ಯಮಾನವನ್ನು ನೋಡ್ತಿರ್ತೀವಿ. ಇದರ ಸ್ಥೂಲ ವಿವರಗಳನ್ನು ಎಲ್ಲರೂ ಗ್ರಹಿಸ್ತೀವಿ. ಒಂದು ವೇದಿಕೆ ಇದೆ, ಒಂದು ಶ್ರದ್ಧಾಂಜಲಿ ಇದೆ, ಸಭಿಕರಿದ್ದಾರೆ, ಮಾತಾಡ್ತಾರೆ, ಎಲ್ಲ ಇದ್ದೇ ಇರುತ್ತೆ. ಆದರೆ ಕಥೆಗಾರನಾದವನು ಮತ್ತು ಕವಿಯಾದವನು ಮಾತ್ರ ಇದರ ಒಳಗಡೆಯ ಓರೆಕೋರೆಗಳನ್ನು ತನ್ನ ಸೂಕ್ಷ್ಮ ಗ್ರಹಿಕೆಯಿಂದ ಗ್ರಹಿಸ್ತಾನೆ. ಅವನಿಗೆ ಬದುಕಿನ ನಿತ್ಯ ವ್ಯವಹಾರದಲ್ಲಿ ಅದರ ವಿನ್ಯಾಸದಲ್ಲಿರುವಂತಹ ಅರೆಕೊರೆಗಳು, ಅದರ ಆಳಗಳು ಅವನಿಗೆ ಅರ್ಥವಾಗುತ್ತೆ. ಅದರಿಂದಲೇ ಆತ ಕಟ್ಟಿಕೊಡುವಂತಹ ಚಿತ್ರಣ ನಮಗೆ ಬಹಳ ಭಿನ್ನವಾಗಿ ಕಾಣುತ್ತೆ. ನಾವು ಕೂಡ ಆ ಜಾಗದಲ್ಲೇ, ಆ ದಿನದಲ್ಲೇ, ಆ ಘಟನೆಯಲ್ಲೇ ಇದ್ದವರಾದರೂ ಕೂಡ ಒಬ್ಬ ಕಥೆಗಾರ ಅದನ್ನು ನಿರೂಪಿಸಿದಾಗ ಅದಕ್ಕೆ ಭಿನ್ನದ್ದೇ ಆಗಿರುವ ಒಂದು ಪ್ರತಿಬಿಂಬ ಬಂದಿದೆ. ಆ ರೀತಿಯಾದ ಸೂಕ್ಷ್ಮ ಪ್ರತಿಭೆ ಇದ್ದಿದ್ದರಿಂದಲೇ ಹೊರಗಡೆ ಸ್ಥೂಲವಾಗಿ ಕಾಣುವಂತಹ ಒಂದು ಅಸ್ಪೃಶ್ಯ ಕೇರಿ, ಒಂದು ದಲಿತ ಕೇರಿ, ಅದರ ಬಡತನ, ಅದರ ಅವಮಾನ, ಇವೆಲ್ಲವುಗಳ ಒಳಗಡೆಯೂ ಇರುವಂತಹ ಇನ್ನೂ ಹಲವು ಎಳೆಗಳನ್ನು, ಆ ಜೀವನ ವ್ಯಾಪಾರದ ಹಲವು ಸೂಕ್ಷ್ಮಗಳನ್ನು ಅವನು ಕಂಡುಹಿಡಿಯಬಲ್ಲನಾಗಿ. ಈ ಹಿಂದೆಯೂ ನಾನು ರಾಮನಗರ ಮತ್ತು ಚನ್ನಪಟ್ಟಣ ಸೀಮೆಯ, ಕನಕಪುರ ಸೀಮೆಯ ಹಲವು ಸಾಹಿತ್ಯ ಕೃತಿಗಳನ್ನು ಓದಿದ್ದೀನಿ. ಇಷ್ಟು ಸೂಕ್ಷ್ಮವಾಗಿ ಆ ಬದುಕನ್ನು ನಿರೂಪಿಸಿ ಅದನ್ನು ನಿರೂಪಣೆ ಮಾಡ್ತಾ ಹೋಗುವಂತಹ ಕಲೆಗಾರಿಕೆ ಅವನಿಗೆ ಬಹುಶಃ ಸಹಜವಾಗಿಯೇ ಬಂದಿತ್ತು ಕಾಣುತ್ತೆ. ಸಾಹಿತ್ಯ ಮಾತ್ರ ಜೀವಂತವಾಗಿರುತ್ತೆ. ಆದ್ದರಿಂದ ತನ್ನ ಕಥೆಗಳ ಮೂಲಕ ಮತ್ತು ಬರವಣಿಗೆಯ ಮುಖಾಂತರ ಒಬ್ಬ ಲೇಖಕ ಸದಾ ಜೀವಂತವಾಗಿರ್ತಾರೆ. ಅದರಿಂದ ಕುವೆಂಪುಗೆ ಯಾರು ದಿವಂಗತ ಕುವೆಂಪು ಅಂತ ನೀವು ಹೇಳಬೇಕು ಅಂತ ಹೇಳಿದ್ರೆ ಪುಟ್ಟಪ್ಪ ದಿವಂಗತ ಅನ್ಬೋದು. ಹೇವಿ ಪುಟ್ಟಪ್ಪರ ಅವರ ಏನು ಭೌತಿಕ ದೇಹ ನಮ್ಮಿಂದ ನಿರ್ಗಮಿಸಿಲ್ಲ, ಅವರ ಸಾಹಿತ್ಯ ಮಾತ್ರ ಅಜರಾಮರಾಗುತ್ತೆ. ಅದರಿಂದ ಯಾರು ದಿವಂಗತ ಕುಮಾರವ್ಯಾಸ, ದಿವಂಗತ ಪಂಪ ಅಂತ ಅನ್ನೋದೇ ಇಲ್ಲ. ಲೇಖಕನಿಗೆ ಇರುವಂತಹ ಒಳಗಣ್ಣು, ಆ ರೀತಿಯ ಒಳಗಣ್ಣಿನಿಂದ ಹಲವು ಕಥೆ ಮತ್ತು ಕಾದಂಬರಿಗಳನ್ನು ಬರೆದಂತಹ ಮೊಗಳಿ ಗಣೇಶ್ ನಮ್ಮ ನಡುವೆ ಇದ್ದಿದ್ರೆ ಅವನ ಸಾಹಿತ್ಯದ ಬಗ್ಗೆ ನಾವೆಲ್ಲ ಇಷ್ಟು ಮನತುಂಬಿ ಮಾತಾಡಿದ್ರೆ ಭಾಳ ಸಂತೋಷ ಪಡ್ತೀವಿ. ಅದು ನೆರವೇರಲೇ ಇಲ್ಲ. ಅದು ನೆರವೇರಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ವಿ. ಮೈಸೂರು ವಿಶ್ವವಿದ್ಯಾಲಯದ ಜೊತೆ ಮಾತಾಡಿದ್ವಿ. 3 ದಿನಾಂಕಗಳನ್ನು ನಿಗದಿಪಡಿಸಿದ್ವಿ. ಅವನ ಅನಾರೋಗ್ಯದ ಕಾರಣಕ್ಕೆ ಸಾಧ್ಯ. ಅವನಿದ್ದಾಗಲೇ ಸಾಹಿತ್ಯದ ಹಲವು ಲೇಖಕರಿಂದ, ವಿಮರ್ಶಕರಿಂದ ಅವನ ಸಾಹಿತ್ಯದ ಅವಲೋಕನವನ್ನು ಮಾಡಿಸಬೇಕು ಅಂತ ಹೇಳಿ ಡಾಕ್ಟರ್ ರವಿಕುಮಾರ್ ಬಾಗಿಯನ್ನು ಮತ್ತು ಡಾಕ್ಟರ್ ಆರ್ ಸ್ವಾಮಿ ಆನಂದ್ ಅವರನ್ನು ಸಂಪಾದಕರನ್ನು ಮಾಡಿ ಲೇಖನಗಳನ್ನು ತರಿಸಿದ್ದೀವಿ. ಕೃತಿ ಪ್ರಕಟ ಆಗೋದಕ್ಕೆ ಮೊದಲು ನಮ್ಮನ್ನು ಆಗಲಿಲ್ಲ. ಹಲವು ಕಾರ್ಯಗಳು ಆತನ ಪರವಾಗಿ ನಾವು ಮಾಡಬೇಕಾಗಿರೋದಿತ್ತು. ಆತನು ಕೂಡ ಬಹಳ ಸಂತೋಷವಾಗಿ ಅದನ್ನು ಅಪೇಕ್ಷೆಯಿಂದ ಕಾಯ್ತಾ ಇದ್ದ. ಏನು ಹೇಳುತ್ತೆ ನೋಡೋಣ ಸಾಹಿತ್ಯ ಜಗತ್ತು ನನ್ನ ಬಗ್ಗೆ, ಸಾಹಿತ್ಯ ಜಗತ್ತಿನ ಬಗ್ಗೆ ಯಾಕಂತ ಕುತೂಹಲ ಇತ್ತು ಅಂತ ಹೇಳಿದರೆ, ಆತನನ್ನು ಬಹಳ ಸಲ ನಿಷ್ಠುರವಾಗಿ ಕಾಣಲ. ಅದನ್ನು ನಾವು ಇನ್ಯಾವ ರೀತಿ ಬಣ್ಣಿಸಬೇಕು. ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದಂತಹ ಮೊಗಳಿ ಗಣೇಶ್, ಜಾನಪದ ಕ್ಷೇತ್ರವೂ ಸೇರಿದಂತೆ, ಸೈದ್ಧಾಂತಿಕ ವಿಷಯಗಳು ಸೇರಿದಂತೆ, ದಲಿತ ಸಂಸ್ಕೃತಿಯೂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಅವನಿಗೆ ಬಹಳ ಆಳವಾಗಿರುವಂತಹ ಒಂದು ಆಸಕ್ತಿ. ಅದಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ಮೌಖಿಕ ಇತಿಹಾಸದ ಬಗ್ಗೆ, ದಲಿತ ಕಥನ ಅಂತ ಬರೀತಿದ್ದ, ಎಲ್ಲವನ್ನು ಬರೀಬಲ್ಲವನಾಗಿದೆ. ಆದರೆ ವಿಮರ್ಶಕರು ಮಾತ್ರ ಏನೋ ಒಂದು ಮೌನವನ್ನು ಕಾಣಿ, ಆ ಮೌನ ಮುನಿಸಿನ ಮೌನವೋ, ಬೇಕು ಅಂತ ನಿರ್ಲಕ್ಷ್ಯದ ಮೌನವೋ, ಅಥವಾ ಇವನು ಕೆಳವರ್ಗದಿಂದ ಬಂದಿರುವಂತಹ ಒಬ್ಬ ತರುಣ ಲೇಖಕನಾಗಿ ನಮ್ಮೆಲ್ಲರ ಕೃತಿಗಳನ್ನು, ನಮ್ಮ ಮೆಚ್ಚಿನ ಲೇಖಕರ ಕೃತಿಗಳನ್ನು ಜಾಲ ಆಡಿಸ್ಬಿಟ್ಟ ಅಂತ ಏನಾದರೂ ಸಿಟ್ಟೋ, ಅದನ್ನು ಮೆಚ್ಚೋರಿದ್ರು. ಆದರೆ ಅವನಿಗೆ ಅದನ್ನು ಹೇಳೋರಿರಲಿ.
ಓದಿದವರು ಮೆಚ್ಚಿದವರು ಒಬ್ಬ ಲೇಖಕನಿಗೆ ಹೇಳಿದಾಗ ಅವನಿಗೆ ಜೀವದಾನ ಆಗ್ತಾ ಇದೆ. ಆ ರೀತಿಯಾಗಿ ಹೇಳದೆ ಹೋದರೆ ಏಕಾಂಗಿ ಆಗ್ತಾ ಹೋಗ್ತಾನೆ. ಆ ತಬ್ಬಲಿತನ ಬಾಲ್ಯದಲ್ಲಿ ಕುಟುಂಬದಲ್ಲಿ ಸಹಜವಾಗಿ ಅನುಭವಿಸಿದ ತಬ್ಬಲಿತನ, ಆ ತಬ್ಬಲಿತನ ಮುಂದೆ ಅವನ ಸಾಹಿತ್ಯ ಕ್ರಿಯೆಯಲ್ಲೂ ಅವನ ಜೀವನದ ಉದ್ದಕ್ಕೂ ಆ ತಬ್ಬಲಿತನ ಉಳಿದೇ ಬಂದು ಅದನ್ನು ಹೋಗಲಾಡಿಸಬಹುದಿತ್ತು. ನಾವು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದವರು ಅದನ್ನು ಹೋಗಲಾಡಿಸೋದಕ್ಕೆ ಬೇಕಾಗಿರುವ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿ ಅವನು ಬಹಳ ಆಪ್ತ ವಲಯಗಳಲ್ಲಿ ಮಾತ್ರ ನಗಿಸಬಲ್ಲವನಾಗಿದ್ದ, ನಗಬಲ್ಲವನಾಗಿದ್ದ. ನಮಗೆ ಗೊತ್ತವನು ಎಷ್ಟು ನಗಿಸ್ತಿದ್ದ ಅಂತ. ಇನ್ನು ಉಳಿದವರೆಲ್ಲರಿಗೂ ಕೂಡ ಮೈ ಪರಿಚಿಬಿಡ್ತಾನೆ ಅಂತಲೇ ಭಾವಿಸ್ತಾ ಇದ್ದರು. ಅವನಿಗೆ ಮಾತಾಡ್ಸೋಕ್ಕೆ ಭಯ ಪಡೋರು. ಅವನು ಹಂಗಲ್ಲ, ವಿಪರೀತವಾದ ಎಮೋಷನಲ್. ಅವ್ನು ಕಳಿಸ್ತಿದ್ದ ಮೆಸೇಜ್ಗಳಲ್ಲಿ ಎಸ್ ಐ ಆಮ್ ಸಾರಿ, ಐ ಆಮ್ ಎಮೋಷನಲ್ ಫೂಲ್ ಅಂತ ಕಳಿಸೋನು. ಅವ್ನು ಸಾರಿ ಏನೂ ಬೇಕಿರಲಿಲ್ಲ, ಅವ್ನು ಎಮೋಷನಲ್ ಅಂತ ನಮಗೆ ಗೊತ್ತು. ಹಂಗೆ ರಿಯಾಕ್ಟ್ ಮಾಡ್ತಿದ್ದ ಓವರ್ ಆಗಿ. ಆದರೆ ಒಬ್ಬ ಲೇಖಕನಾಗಿ ಆ ರೀತಿಯಾಗಿರುವಂತಹ ಸ್ವಭಾವದ ವೈಚಿತ್ರ್ಯಗಳನ್ನು ಹೊಂದಿರೋದು ಕೂಡ ಒಂದು ವಿಶೇಷತೆಯೇ ಅನ್ನುವ ರೀತಿಯಲ್ಲಿ ನಾವಿರಬಹುದಾಗಿತ್ತು. ಎಸ್ ಎಲ್ ಭೈರಪ್ಪನ ಬಗ್ಗೆ ಇದೇ ಮೊಗಳ್ಳಿ ಗಣೇಶ್ ಬರೆದಿದ್ದಾರೆ. ಕುಕ್ಕರಳ್ಳಿ ಕೆರೆ ಮೇಲೆ ಭೈರಪ್ಪ ಹೋಗ್ತಾ ಇದ್ರು. ಮೊಗಳ್ಳಿ ಗಣೇಶು ಮತ್ತು ನನ್ನ ಇನ್ನೊಬ್ಬ ಕ್ಲಾಸ್ಮೇಟ್ ಮೆಲಕಳ್ಳಳ್ಳಿ ಉದಯ ಅವರಿಂದ ಓಡೋಗಿದ್ದಾರೆ ನಾಯಿ ಮರಿ ಬಿಡ್ತಾರ ಸಾ 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 ಅಂತ. ಯಾಕಂದ್ರೆ ದೊಡ್ಡ ಲೇಖಕರು ಇವರು, ಬಾಲಕರು, ಆಗಿನ್ನೂ ಅಕ್ಷರ ಲೋಕಕ್ಕೆ ಬಂದವರು. ಅಂಥ ದೊಡ್ಡ ಪ್ರತಿಭೆ ಹೋಗ್ತಾ ಇದೆ ಅಂತ ಅವಾಗಿನ್ನೂ ವಿಂಗಡಣೆ ಇಲ್ಲ. ಭೈರಪ್ಪ ಯಾವ ಥರದ ಬರಹಗಾರ, ನಾವು ಯಾವ ಥರದ ಬರಹಗಾರ ಆಗ್ತೀವಿ ಏನೂ ಇಲ್ಲ, ಬರಹಗಾರ. ಅವ್ರು ಇವ್ರನ್ನ ಕಸದ ಥರ ಕಂಡುಬಿಟ್ಟೆ ಚೀತು ಅನ್ನೋದು ಕಳಿಸ್ಬಿಟ್ಟು. ಹಂಗಾರೆ ಭೈರಪ್ಪನವ್ರ ಕೃತಿಗಳ ಬಗ್ಗೆ, ಭೈರಪ್ಪನವರ ಬರವಣಿಗೆ ಬಗ್ಗೆ ಇದೇ ರೀತಿ ನಿರ್ಲಕ್ಷ್ಯವನ್ನು ತೋರಿಸಬೇಕಿತ್ತು. ಆದ್ದರಿಂದ ಈ ಚನ್ನಪಟ್ಟಣದಲ್ಲಿ ಸೂಕ್ತವಾದ ಯಾವುದಾದ್ರೂ ಒಂದು ರಸ್ತೆಗೆ ಅಥವಾ ಒಂದು ಸರ್ಕಲ್ಗೆ ಮೊಗಳ್ಳಿ ಗಣೇಶ್ ಅವರ ಹೆಸರನ್ನು ಇಡುವ ಮುಖಾಂತರವಾಗಿ ಆಡಳಿತ ಆಗಬೇಕು. ಕರ್ನಾಟಕ ಸರ್ಕಾರ ಹೆಂಗೆ ಸಿದ್ಧಲಿಂಗಯ್ಯನವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಇಟ್ಟಿದೆಯೋ ಅದು ಹಳೆ ತಲೆಮಾರು ಆಯಿತು. ದೇವನೂರು ಮಹಾದೇವ ಸಿದ್ಧಲಿಂಗಯ್ಯ ಅವರು ನಮ್ಮ ಮೇರು ಪ್ರತಿಭೆಗಳು, ಹಿರಿಯ ಪ್ರತಿಭೆಗಳು, ದೊಡ್ಡವರು ಅಂತೀವಲ್ಲ, ತನಗೆ ದೊಡ್ಡವರು ಅವರು. ಅದರ ನಂತರ ಇನ್ನೊಂದು ತಲೆಮಾರಿನವ್ರು ಬರೆದಿದ್ದೀವಲ್ಲ, ನಾವು ಕೂಡ ಒಂದಿಷ್ಟು ಬರೆದಿದ್ದೀವಿ. ನಾವು ಎಷ್ಟು ಬರೆದಿದ್ದೀವಿ ಅಲ್ಲೋ, ಗಣೇಶ ಅಂತೂ ಬರೆದಿದ್ದಾನೆ. ನಾವು ನಿಲ್ದಿರೋದ್ರಿಂದ ನಾನು ಧೈರ್ಯವಾಗಿ ಹೇಳ್ಬೋದು. ಯಾಕಂದರೆ ಯಾವ ಪಕ್ಷಪಾತವೂ ಇಲ್ಲದೆ ಅವನ ಹೆಸರಲ್ಲೂ ಒಂದು ಬಹುಮಾನವನ್ನು ಇಡಬೇಕು. ನಾವೇ ಒಂದು ಪ್ರತಿಷ್ಠಾನವನ್ನು ಮಾಡಬೇಕು. ನಮ್ಮ ಸ್ವಾಮಿಯಾನಂದ ಅಧ್ಯಕ್ಷತೆಯಲ್ಲಿ ರವಿಕುಮಾರ್ ಬಾಗಿ ಅವರ ಕಾರ್ಯದರ್ಶಿ ಸ್ಥಾನದಲ್ಲಿ, ನಮ್ಮ ದೇವರಾಜ ಅವರ ಖಜಾಂಚಿ ಸ್ಥಾನದಲ್ಲಿ ಅಂತ ತೀರ್ಮಾನಿಸಿದ್ವಿ. ಸರ್ಕಾರವೇ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಬಿಟ್ಟು, ಅವ್ರು ಮಾಡಲ್ಲ ಅಂದರೂ ನಾವು ಮಾಡ್ತೀವಿ. ಯಾಕೆ ಅಂತ ಹೇಳಿದರೆ ಜೀವಂತವಾಗಿರುವ ಬರಹಗಾರ ತನ್ನ ಸ್ಪಂದನದ ಮುಖಾಂತರ ಸಮಾಜವನ್ನು ಯಾವಾಗಲೂ ಕೂಡ ನಡೆಸ್ತಾ ಇರ್ತಾನೆ. ಅದೂ ಸ್ಪಂದಿಸುವಂತೆ ಮಾಡ್ತಾನೆ ವಿವಿಧ ಸಮಸ್ಯೆಗಳಿಗೆ. ಆ ಶಕ್ತಿ ಮೊಗಳ್ಳಿ ಗಣೇಶ್ ಅವರ ಸಾಹಿತ್ಯಕ್ಕೆ ಇದೆ.